ಶಾಸಕ ಯತ್ನಾಳನ್ನು ಮತ್ತೆ ಬಿಜೆಪಿಗೆ ಕರೆತರುವೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷಕ್ಕೆ ಮರಳಿ ಕರೆತರುತ್ತೇನೆಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ನಟರಾಜ ಸಭಾ ಭವನದಲ್ಲಿ ಶನಿವಾರ ಜರುಗಿದ ಬಿಜೆಪಿ ರಾಮದುರ್ಗ ಮಂಡಲದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಉದ್ಘಾಟಿಸಿ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿ ನಂತರ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಕೆಳ ಹಂತದಿಂದ ಪಕ್ಷವನ್ನು ಕಟ್ಟಿ ನಮ್ಮೆಲ್ಲ ನಾಯಕರನ್ನು ಒಟ್ಟುಗೂಡಿಸಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ. ಏಪ್ರಿಲ್ 9ರಂದು ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಉಪಚುನಾವಣೆ ನಡೆಯಲಿದ್ದು, ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುತ್ತಾರೆಂದು ವಿಶ್ವಾಸವಿದೆ. ನಾನು ಕೂಡ ನಾಳೆ ದಾವಣಗೆರೆಗೆ, ನಾಡಿದ್ದು ಬಾಗಲಕೋಟೆಗೆ ಪ್ರಚಾರ ಕಾರ್ಯಕ್ಕಾಗಿ ಹೋಗುತ್ತಿದ್ದೇನೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷಕ್ಕೆ ಮರಳಿ ಬಂದರೆ ನಾವು ಸ್ವಾಗತಿಸುತ್ತೇವೆ. ಯತ್ನಾಳ್ ಅವರು ಉಚ್ಚಾಟಿತರಾದ ಮರುದಿನದಿಂದಲೇ ನಾನು ಅವರನ್ನು ಬಿಜೆಪಿ ಪಕ್ಷಕ್ಕೆ ಮರಳಿ ಕರೆತರುವ ಪ್ರಯತ್ನ ಮಾಡುತ್ತಿದ್ದೇನೆ. ಕೊನೆಯಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆ ನೋಡೋಣ ಎಂದು ಹೇಳಿದರು. ಬಿಜೆಪಿ ರಾಮದುರ್ಗ ಮಂಡಲದ ತಾಲೂಕಾಧ್ಯಕ್ಷ ಕೆವಿ ಪಾಟೀಲ್ ಮಾತನಾಡಿ, ನೂತನವಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅಧಿಕಾರ ಅನ್ನೋದು ಕೇವಲ ಒಂದು ಸ್ಥಾನವಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ ಅನ್ನೋದನ್ನು ನೀವು ಮರೆಯಬಾರದು. ಸುಮ್ಮನೆ ಪದವಿ ಸಿಕ್ಕಿತು ಅಂತ ಮನೆಯಲ್ಲಿ ಕೂರಬಾರದು. ಹಳ್ಳಿಗಳಿಗೆ ಹೋಗಿ ಜನರ ಸಮಸ್ಯೆಗಳನ್ನು ಕೇಳಿ, ನಮ್ಮ ಸಿದ್ಧಾಂತ ಏನು, ನಮ್ಮ ಗುರಿ ಏನು ಅನ್ನೋದನ್ನ ಜನರಿಗೆ ಮುಟ್ಟಿಸಿ. ನೀವು ಎಷ್ಟು ಸಕ್ರಿಯವಾಗಿ ಇರುತ್ತೀರೋ ಅಷ್ಟು ನಮ್ಮ ಸಂಘಟನೆಗೆ ಶಕ್ತಿ ಬರುತ್ತದೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಪಕ್ಷದ ಸಂಘಟನೆಗೋಸ್ಕರ 4 ಮಾತು ಹೇಳಿ ಇನ್ನು ಬರುವ ದಿನದಲ್ಲಿ ಕೆಳಮಟ್ಟದ ಪಕ್ಷ ಕಟ್ಟಿ ಎಲ್ಲ ಮರೆತು ಎಲ್ಲ ನಾಯಕರು ಒಂದು ಮಾಡಿ ನಮ್ಮ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಗೆಲುವು ಏನು ಮಾಡ್ಬೇಕನ್ನೋ ಕೆಲಸ ಮಾಡ್ತೇವೆ. ಹೌದು, ಅದೇ ಮಾಡ್ತೇವೆ. ಇಲ್ಲಿ ವ್ಯಾಪಾರಸ್ಥರಿಗೆ ನಮ್ಮ ಪಕ್ಷ ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷ ಅಭಿಪ್ರಾಯ ಅಲ್ಲ, ರಮೇಶ್ ಜಾರಕಿಹೊಳಿ ಅಭಿಪ್ರಾಯ ಹೇಳಿದ್ರು. ಪಕ್ಷ ಏನು ಅನ್ನೋದಕ್ಕೆ ನಾವು ತಲೆಬಾಗ್ತೇವೆ ಕೊನೆಗೆ. ಅದು ನಮ್ಮೆಲ್ಲ ಅನಿಸಿಕೆ ಕೊನೆ. ಯಾಕಂದ್ರೆ ಪಕ್ಷದ ಕೊನೆ ಮಟ್ಟ ಹೇಳುವಂಥ ಶಕ್ತಿ ಯಾರು ಇಲ್ಲ, ದೇವರು ನಮ್ಗೆ ಶಕ್ತಿ ಕೊಟ್ಟಾನ. ಅದನ್ನು ತಗೊಂಡು ನಮ್ಮ ರಾಮದುರ್ಗ ಕಾರ್ಯಕರ್ತರ ಅನ್ಯಾಯ ಆಗಿದೆ ಅಂತ ಒಳ್ಳೆ ಕಾರ್ಯ ಮಾಡಲಿಕ್ಕೆ ನಾವು ಒಳ್ಳೆ ಶಾಸಕ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಕೊನೆಗೆ ಪಕ್ಷ ತೀರ್ಮಾನಕ್ಕೆ ನಾವು ತಲೆಬಾಗಬೇಕಾಗುತ್ತೆ. ನಮ್ಮ ಅಭಿಪ್ರಾಯ ಅಲ್ಲಿ ಕೊನೆಗೆ ಆಗೋದಿಲ್ಲ. ನಮ್ಮ ಅಭಿಪ್ರಾಯ ಹೊತ್ತು ನಮ್ಗೆ 100% ವಿಶ್ವಾಸ ಇದೆ. ನಮ್ಮ ಅಭಿಪ್ರಾಯ ಸಕ್ಸಸ್ ಆಗ್ತೀವಿ. ಈಗ ನಾ ಸಾಯಂಕಾಲ ದಾವಣಗೆರೆಯಲ್ಲಿ ನಾಳೆ ದಾವಣಗೆರೆಗೆ ಹೊಂಟಿನಿ. ನಾನು ನಮ್ಮ ಪಕ್ಷ ಎರಡೂ ಪಕ್ಷದ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ನಾನು ಸ್ಥಳೀಯವಾಗಿ ಇವತ್ತು ರಾತ್ರಿ ಸಾಯಂಕಾಲದ ಇವತ್ತು 4-5 ಕಡೆ ಇದೆ, ನಾಳೆ ಇದೆ. ಆಮೇಲೆ ನಾಳೆ ಸಂಜೆಗೆ ಬಾಗಲಕೋಟೆ ಅಲ್ಲಿಂದ ಬಾಗಲಕೋಟೆ ಬರ್ತೀನಿ. ಎರಡೂ ಮೂಗು ನಮ್ಮ ಪಕ್ಷದ ಗೆಲುವು ಏನು ಮಾಡ್ಬೇಕು ನಾವು ಮಾಡ್ತೇವೆ. ನನಗೆ ಮಾಹಿತಿ ಇಲ್ಲ. ವೈಯಕ್ತಿಕ ಬಸವಣ್ಣ ಪಾಟೀಲ್ ಯತ್ನಾಳ್ ಅಂತ ನಮಗೆ ಇಬ್ಬರು ಗೆಳೆಯರು ದಿನನಿತ್ಯ ಬೆಂಗಳೂರು ಕೂಡಿರ್ತೀವಿ. ಬಟ್ ಇದು ನಂಗೆ ಮಾಹಿತಿ ಇಲ್ಲ. ಪಕ್ಷದ ಬುಲಾವ್ ಅವ್ರು ಬಹುಶಃ ನಾನು ತಿಳಿದ ಮಟ್ಟಿಗೆ ಸ್ವಾಮೀಜಿ ಅವರು ನಮ್ಮ ಕ್ಯಾಂಡಿಡೇಟ್ ಅವರು ಮೊದಲಿನ ಆತ್ಮೀಯರು ಅವರು, ಆಗೋಸ್ಕರ ಹೋಗಿರ್ಬೋದು ನನ್ನ ಅಭಿಪ್ರಾಯ. ಬಟ್ ನಾ ಪಕ್ಷದ ಶಾಸಕರು ಪಕ್ಷದ ತೀರ್ಮಾನಕ್ಕೆ ನಾವು ಏನು ಹೇಳ್ತಾ ಅದು ಕೇಳಬೇಕಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಕೊನೆ 2-3 ಮಾಡ್ಬೇಕಾದ್ರೆ ನಾನು ಮಾಡಕ್ಕೆ ಹೊರಟಿದ್ದೀನಿ. ಇವತ್ತು ಪಕ್ಷ ಆದೇಶ ನನಗೆ ಗೊತ್ತಿಲ್ಲ, ಅವ್ರು ಎಲ್ಲಿಂದ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಏನು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾದ ಭಿನ್ನಾಭಿಪ್ರಾಯ ಇರ್ಬೋದು. ಕೊನೆಗೆ ಪಕ್ಷದ ಆದೇಶ ತಲೆಬಾಗಲಿಕ್ಕೆ ಎಲ್ಲ ಪ್ರತಿಯೊಬ್ಬ ಶಾಸಕ ಕಾರ್ಯಕ್ಕೆ ಕರ್ತವ್ಯ. ಅದನ್ನ ಬಹುಶಃ ಅವ್ರನ್ನ ಕೇಳಿ ಒಳ್ಳೇದು. ನನಗೆ ಪಕ್ಷ ಸಾಕಷ್ಟು ಮಾಡಿದೆ, ಬಿಜೆಪಿ ಸಾಕಷ್ಟು ಮಾಡಿದೆ, ಹೀಗಾಗಿ ಆ ಋಣ ತೀರಿಸಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ ನಾನು ಮುಂದೆ ಬಿಜೆಪಿ ಬರಬಹುದು ಅನ್ನೋ ಒಂದು ಮುನ್ಸೂಚನೆ. ನಾನು ಬಹಳ ಅವ್ರು ಸಸ್ಪೆಂಡ್ ಆದ ದಿವಸದ ಹೊಳೆ ತರ ಪ್ರಯತ್ನ ಮಾಡ್ತೇನೆ. ನಾ ತರಲಿಕ್ಕೆ ಸಸ್ಪೆಂಡ್ ಆದ ನೆಕ್ಸ್ಟ್ ಡೇದಿಂದ ನಾವು ಒಳ್ಳೆ ಪಾರ್ಟಿ ತರಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದ್ರೆ ಸ್ವಾಗತ. ಪಕ್ಷದವರು ಒಳ್ಳೆ ಸೇರಿಸ್ಕೊಂಡ್ರೆ ಪಕ್ಷ ಒಳ್ಳೇದಾಗುತ್ತೆ ಬರ್ಬೇಕಂತ ನಂದು ವೈಯಕ್ತಿಕ ಅಭಿಪ್ರಾಯ. ಪಕ್ಷ ತೀರ್ಮಾನ ಬಗ್ಗೆ ನೋಡೋಣ. ನಮ್ಮ ಬಣ್ಣ ಎಲ್ಲ ಭಾರತೀಯ ಜನತಾ ಬಣ್ಣ. ಆದ್ರೆ ವೈಯಕ್ತಿಕ ನಮ್ಮದು ಕೆಲವೊಂದು ವಿಷಯದಲ್ಲಿ ನಾವು ಭಿನ್ನಾಭಿಪ್ರಾಯ, ಅದ್ರ ಬಗ್ಗೆ ಹೋರಾಟ ಇದೆ. ಬಟ್ ಇವತ್ತು ಒಳ್ಳೆ ಬೆಳವಣಿಗೆ ಅಲ್ಲ. ಇಷ್ಟು ಭಿನ್ನಾಭಿಪ್ರಾಯ ಇದ್ರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ಬರ್ತಂದ್ರೆ ಒಳ್ಳೇದು.
ಅವರ ಮುಂದಿನ ದಿನದಲ್ಲಿ ಹಿಂಗೆ ಸ್ವಲ್ಪ ನರಮಾಗಿ ಮಾತಾಡಿದ್ರೆ ಒಳ್ಳೇದಾಗ್ತದೆ. ನಾನು ಬಹಳಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಬಸವನಗೌಡ ಪಾಟೀಲ್ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂದ್ರೆ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಬಸವನಗೌಡ ಪಾಟೀಲ್ ಅವರಿಗೆ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂತ ಇವತ್ತು ಮನವಿ ಮಾಡ್ಕೋತೀನಿ ನಾನು. ನಡೆದೆ ವಿಫಲ ಆಗಿಲ್ಲ, ನಡೆದೈತೆ. ಅದಕ್ಕೆ ಇನ್ನೂ ಸಮಯ ಇದೆ. ಸ್ವಲ್ಪ ಅವರು ಸ್ವಲ್ಪ ವೈಯಕ್ತಿಕ ಅವರ ಹಿಂದೂ ಸಂಘಟನೆ ಮಾಡ್ತಾರೆ, ಮಾಡಲಿ. ಅದು ನಾವು ಹಿಂದೂ ಸಂಘಟನೆ ನಮ್ಮ ಪಕ್ಷದ ಧೋರಣೆ ಅದು ಐತೆ. ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೂ ಮೇಲೆ ನಾವು ಧೋರಣೆ, ಅವರು ಸಂಘಟನೆ, ಅವರು ಅನಂತಕುಮಾರ್ ಹೆಗಡೆ ಇರ್ಬೋದು, ಯಾರು ಮಾಡೋದು ನಮ್ಮ ಪಕ್ಷದ ಒಳ್ಳೇದಾಗ್ತದೆ, ಮಾಡಲಿ. ನೋಡಿ ಈಗ ನಾವು ಇನ್ನು ಮಟ್ಟ ಹೋಗಿ ಇವತ್ತು ಹೊಂಟದ ನಾವು ದಾವಣಗೆರೆಗೆ. ಅಲ್ಲಿ ನಮ್ಮ ಮಾಧ್ಯಮದಲ್ಲಿ ಅಲ್ಲಿ ಟಫ್ ಫೈಟ್ ಇದಾವೆ, ಎರಡು ಚೆನ್ನಾಗಿದಾವತ್ತದ, ಎರಡು ಬಂದು ನಮ್ಮ ಪಕ್ಷ ಬರ್ತದೆ. ನಮ್ಮ ಆಶಾಭಾವನೆಯಲ್ಲಿ ಇದ್ದೇವೆ, ನೋಡೋಣ. ಅದೇ ನಮ್ಮ ಪಕ್ಷ ಈ ನಾಳೆ ಹೋಗ್ತಾನೆ, ಇವತ್ತು ದಾವಣಗೆರೆ ಹೋಗ್ತಾನೆ, ಇವತ್ತು ನಾಳೆ ಸಾಯಂಕಾಲ ಮಠ, ನಾಳೆ ಸಾಯಂಕಾಲ ಬಂದು ಜಾಯ್ನ್ ದಾವಣಗೆರೆ ಬಗಲು 2 ನಾಳೆ 2 ಮುಗಿಸ್ತೇನೆ.